ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನ ಪ್ರಮುಖ ಸುದ್ದಿಗಳ ರೌಂಡ್ ಆಫ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೆಡ್ಲೈನ್ಸ್ ನಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಳದಲ್ಲೇ ಇದ್ದು ಕರ್ತವ್ಯ ನಿರ್ವಹಿಸಬೇಕು. ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಜರಾತಿ ಹಾಕಿ ಹೊರಗೆ ಹೋಗುವಂತಿಲ್ಲ. ಡಿಸಿ ಸತ್ಯಭಾಮ ಖಡಕ್ ಸೂಚನೆ. ಆನೆ ಹಾವಳಿಗೂ ಡೋಂಟ್ ಕೇರ್, ಗುಡ್ಡ ಕುಸಿದ್ರು ನೋ ರೆಸ್ಪಾನ್ಸ್. ಹಾಸನ ಉಸ್ತುವಾರಿ ಬೇಡವೆಂದು ಜಿಲ್ಲೆಯತ್ತ ತಿರುಗಿ ನೋಡಿದ ಸಚಿವ ರಾಜಣ್ಣ. ಸಂಸದರಾಗಿ ವರ್ಷ ಪೂರೈಸಿದ ಶ್ರೇಯಸ್ ಪಟೇಲ್, ಜಿಲ್ಲೆಯ ಅಭಿವೃದ್ಧಿಗೆ ಪಣ, ಕಾರ್ಯೋತ್ಸಾಹಕ್ಕೆ ಬಹುಪರಾಕೆಂದ ಜಿಲ್ಲೆಯ ಜನ. ಬೇಲೂರು ಪುರಸಭೆ ಸ್ವಪಕ್ಷೀಯರ ಗುದ್ದಾಟಕ್ಕೆ ಬ್ರೇಕ್, ಅಧ್ಯಕ್ಷರ ವಿರುದ್ಧ ವಿಶ್ವಾಸ ನಿರ್ಣಯ ಗೆದ್ದ ಕಾಂಗ್ರೆಸ್, ಸತ್ಯಕ್ಕೆ ಸಂದ ಜಯ ಎಂದರು ಸಂಸದ ಶ್ರೇಯಸ್ ಪಟೇಲ್. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ, ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅಭಿನಂದನೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಅಕ್ರಮ ಗೋ ಸಾಗಾಟ, ಸಕಲೇಶಪುರದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಾಚರಣೆ, 6 ಗೋವುಗಳ ರಕ್ಷಣೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸಲು ಪಣ, ತಮ್ಮ ಇಚ್ಛೆಗೆ ಅನುಗುಣವಾಗಿ ಬದುಕು ಕಟ್ಟಿಕೊಳ್ಳಲು ಬೇಕಾದ ಉಪಕರಣ ಪಡೆಯಬಹುದು, ಶಾಸಕ ಸ್ವರೂಪ್ ಪ್ರಕಾಶ್ ಕರೆ. ವಾರ್ತೆಗಳ ವಿವರ. ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇದ್ದು ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸೂಚನೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳು ತುರ್ತು ಸಂದರ್ಭದಲ್ಲಿ ರಜೆ ಪಡೆದು ಕೇಂದ್ರ ಸ್ಥಾನ ಬಿಡಬೇಕಾದಲ್ಲಿ ತಮ್ಮ ಅನುಮತಿ ಪಡೆಯುವುದು ಕಡ್ಡಾಯ. ಇನ್ನು ವೈದ್ಯಕೀಯ ಕಾಲೇಜಿನಲ್ಲಿ ಬೋಧನೆ ಮಾಡುವ ವೈದ್ಯರು ಹಾಜರಾತಿ ಹಾಕಿ ಹೊರಗೆ ಹೋಗುವಂತಿಲ್ಲ. ಕಡ್ಡಾಯವಾಗಿ ಕಾಲೇಜು ನಡೆಯುವ ಸಂದರ್ಭದಲ್ಲಿ ಲಭ್ಯವಿರಬೇಕು ಎಂದು ಸೂಚಿಸಿದರಲ್ಲದೆ, ಹಿಮ್ಸ್ನಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ನಿಗದಿತ ಸೇವಾ ಅವಧಿಯಲ್ಲಿ ಆಸ್ಪತ್ರೆಯಲ್ಲೇ ಇರಬೇಕು. ಇದರ ಬಗ್ಗೆ ನಿಗಾ ವಹಿಸುವಂತೆ ಹಿಮ್ಸ್ ನಿರ್ದೇಶಕರಿಗೆ ಸೂಚಿಸಿದರು. ಹಾಸನ ಜಿಲ್ಲೆ ಉಸ್ತುವಾರಿ ಬೇಡ ಎನ್ನುತ್ತಿರೋ ಸಚಿವ ರಾಜಣ್ಣ ಹಾಸನ ಜಿಲ್ಲೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬೇಲೂರು ಸಕಲೇಶಪುರ ಭಾಗದಲ್ಲಿ ನಿರಂತರವಾಗಿ ಕಾಡಾನೆಯಿಂದ ಜನ ಸಾವನ್ನಪ್ಪುತ್ತಿದ್ರು. ಜಿಲ್ಲೆಯ ಮಂತ್ರಿಯಾಗಿ ಯಾವೊಬ್ಬ ಮೃತರ ಮನೆಗೆ ಹೋಗಿ ಸಾಂತ್ವನ ಹೇಳಲಿಲ್ಲ. ಭಾರಿ ಮಳೆಗೆ ಸಕಲೇಶಪುರ ಭಾಗದಲ್ಲಿ ಗುಡ್ಡ ಕುಸಿತವಾದರೂ ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಇನ್ನು ಅಧಿಕಾರಿಗಳನ್ನ ಕರೆದು ಅದೆಷ್ಟೋ ತಿಂಗಳುಗಳಿಂದ ಸಭೆಯೇ ನಡೆಸಿಲ್ಲ. 2-3 ತಿಂಗಳ ಹಿಂದೆ ಕಾಟಾಚಾರಕ್ಕೆ ಸಭೆಯೊಂದನ್ನ ನಡೆಸಿದ್ದ ಸಚಿವರು ಈ ಸಂದರ್ಭದಲ್ಲೂ ಹಾಸನ ಉಸ್ತುವಾರಿ ನನಗೆ ಬೇಡ, ನನಗೆ ಮುಕ್ತಿ ಕೊಡಿ ಅಂತ ಕೇಳಿದ್ರು. ಇನ್ನು ಸಚಿವ ರಾಜಣ್ಣ ಪದೇ ಪದೇ ಹಾಸನ ಉಸ್ತುವಾರಿ ಬೇಡ ಅಂತ ಪುನರುಚ್ಚರಿಸುತ್ತಿದ್ರು. ಹೈಕಮಾಂಡ್ ಈ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಒಲ್ಲದ ರಾಜಣ್ಣನಿಗೆ ಜಿಲ್ಲೆಯ ಉಸ್ತುವಾರಿಯಿಂದ ಮುಕ್ತಿ ನೀಡದೇ ಇದ್ದಲ್ಲಿ ಜಿಲ್ಲೆಯ ಅಭಿವೃದ್ಧಿಯ ಕಥೆಯೇನು ಎನ್ನುತ್ತಿದ್ದಾರೆ ಜಿಲ್ಲೆಯ ಜನ. ಒಂದೆಡೆ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಹಾಗೂ ಅತ್ಯಾಚಾರ ಪ್ರಕರಣದ ಆರೋಪದಲ್ಲಿ ಜೈಲು ಸೇರಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವರ್ಷ ಪೂರೈಸಿದರೆ, ಇತ್ತ ದೇವೇಗೌಡರು ಮೊಮ್ಮಗನನ್ನ ಮಣಿಸಿ ಜನಮನ್ನಣೆ ಪಡೆದಿರುವ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಸಂಸದರಾಗಿ ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ರಾಜಕೀಯ ವಿರೋಧಿ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಸಂಸದರಾದ ದಿನದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರ ಸುತ್ತುತ್ತಿದ್ದು, ಗ್ರಾಮ ಸಭೆಯಿಂದ ಹಿಡಿದು ಜಿಲ್ಲಾ ಮಟ್ಟದ ಬಹುತೇಕ ಎಲ್ಲ ಸಭೆಗಳಲ್ಲಿ ಭಾಗವಹಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಜಿಲ್ಲೆಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕೋ ಅದಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಇನ್ನು ವರ್ಷದ ಶ್ರೇಯಸ್ ರಿಪೋರ್ಟ್ ಕಾರ್ಡ್ಗೆ ಜಿಲ್ಲೆಯ ಜನ ಫುಲ್ ಮಾರ್ಕ್ಸ್ ಅನ್ನ ನೀಡಿದ್ದಾರೆ. ಬೇಲೂರು ಪಟ್ಟಣದ ಪುರಸಭೆಯ ವೆಲಾಪುರಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಶೋಕ್ ವಿರುದ್ಧ ವಿಶ್ವಾಸ ನಿರ್ಣಯಕ್ಕೆ ಸಭೆಯನ್ನ ಕರೆಯಲಾಗಿತ್ತು. ಬೇಲೂರು ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರ ಬಲವಿದ್ದು, ಕಾಂಗ್ರೆಸ್ 17, ಜೆಡಿಎಸ್ನ 5, ಬಿಜೆಪಿಯ 1 ಸ್ಥಾನವನ್ನು ಪಡೆದಿದ್ದು, ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶ್ವಾಸ ನಿರ್ಣಯ ಗೊತ್ತುವಳಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಕಾಂಗ್ರೆಸ್ನ 16 ಜನ ಸದಸ್ಯರು ಭಾಗವಹಿಸಿ ಅಶೋಕ್ ವಿರುದ್ಧ ಕೈ ಎತ್ತುವ ಮೂಲಕ ಅವರನ್ನ ಪದಚ್ಯುತಿಗೊಳಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಅಶೋಕ್ ನಮ್ಮ ಹಿರಿಯ ನಾಯಕ ಬಿ ಶಿವರಾಮ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಶಾಸಕರ ಜೊತೆಗೂಡಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದಕ್ಕೆ ತಕ್ಕ ಶಾಸ್ತಿಯಾಗಿದೆ. ಇನ್ನು ಅವಿಶ್ವಾಸ ನಿರ್ಣಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತಾರೆ. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ರ್ಯಾಂಕ್ ಪಡೆದ ಶಾಲೆಗಳ ಮುಖ್ಯಸ್ಥರುಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅಭಿನಂದನೆ ಸಲ್ಲಿಸಿದರು. ಹಾಸನ ತಾಲೂಕಿನ ಉಲ್ಲಾಸ್ ಪಟೇಲ್ ಹಾಗೂ ಕಿಶನ್ ಎಂಬ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಅವರಂತೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದತ್ತ ಹೆಚ್ಚಿನ ಗಮನ ಕೊಡಬೇಕು. ಆ ಮೂಲಕ ಹಾಸನ ಜಿಲ್ಲೆಗೆ ಮತ್ತು ತಮ್ಮ ಪೋಷಕರಿಗೆ ಹಾಗೂ ತಾವು ಕಲಿತ ಶಾಲೆಯ ಶಿಕ್ಷಕರಿಗೆ ಗೌರವ ತಂದುಕೊಡುವಂತ ಕೆಲಸ ಮಾಡಬೇಕು ಅಂತ ಕರೆ ನೀಡಿದರು.
ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಗೋಮಾಂಸ ಸಾಗಾಟ ಹಾಗೂ ಗೋಮಾಂಸ ಮಾರಾಟ ಪ್ರಕರಣಗಳು ದಿನದಿನ ಹೆಚ್ಚಾಗ್ತಾ ಇತ್ತು. ಅಂತೆಯೇ ಇಂದು ಬೆಳ್ಳಂಬೆಳಗ್ಗೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾನ್ಬಾಳು ಭಾಗದಿಂದ ಬರ್ತಾ ಇದ್ದ ಅಶೋಕ್ ಲೇಲ್ಯಾಂಡ್ ವಾಹನವನ್ನ ಬೆನ್ನಟ್ಟಿ ವಾಹನದಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ 6 ಗೋವುಗಳನ್ನು ಅಕ್ರಮವಾಗಿ ತುಂಬಿಕೊಂಡಿರುವುದು ಕಂಡುಬಂದ ಹಿನ್ನೆಲೆ ಕೂಡಲೇ ಸಕಲೇಶಪುರ ನಗರ ಠಾಣಾ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಾಹನವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಈ ವೇಳೆ ಗೋವುಗಳನ್ನು ರಕ್ಷಣೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕೈಗಾರಿಕಾ ವಿಭಾಗ ಇವರ ವತಿಯಿಂದ ನಗರದ ಕೆಐಡಿಬಿ ಕಚೇರಿಯಲ್ಲಿಂದು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅವರು ಸ್ವಾವಲಂಬಿ ಬದುಕಿಗಾಗಿ ಹಲವು ಫಲಾನುಭವಿಗಳಿಗೆ ವಿವಿಧ ಉಪಕರಣಗಳನ್ನು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು ಕೈಗಾರಿಕಾ ಪ್ರದೇಶಕ್ಕೆ ಈ ಭಾಗದ ಹಲವು ರೈತರು ತಮ್ಮ ಕೃಷಿ ಜಮೀನನ್ನ ಕಳೆದುಕೊಂಡು ನಿರುದ್ಯೋಗ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮಹಿಳೆಯರು ಕೂಡ ಇಂತಹ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಮಹಿಳೆಯರಿಗೂ ಸ್ವಯಂ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಹೊಲಿಗೆ ಯಂತ್ರವನ್ನು ವಿತರಿಸಲಾಗ್ತಾ ಇದೆ. ಇನ್ನು ತಮ್ಮ ಇಚ್ಛೆಗೆ ಅನುಗುಣವಾಗಿ ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಬದುಕು ಕಟ್ಟಿಕೊಳ್ಳಲು ಬೇಕಾದ ಉಪಕರಣ ಪಡೆಯಬಹುದು ಎಂದು ಮಾಹಿತಿಯನ್ನು ನೀಡಿದರು. ಈ ವೇಳೆ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಳದಲ್ಲೇ ಇದ್ದು ಕರ್ತವ್ಯ ನಿರ್ವಹಿಸಬೇಕು. ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಜರಾತಿ ಹಾಕಿ ಹೊರಗೆ ಹೋಗುವಂತಿಲ್ಲ. ಡಿಸಿ ಸತ್ಯಭಾಮ ಖಡಕ್ ಸೂಚನೆ. ಆನೆ ಹಾವಳಿಗೂ ಡೋಂಟ್ ಕೇರ್, ಗುಡ್ಡ ಕುಸಿದ್ರು ನೋ ರೆಸ್ಪಾನ್ಸ್. ಹಾಸನ ಉಸ್ತುವಾರಿ ಬೇಡವೆಂದು ಜಿಲ್ಲೆಯತ್ತ ತಿರುಗಿ ನೋಡಿದ ಸಚಿವ ರಾಜಣ್ಣ. ಸಂಸದರಾಗಿ ವರ್ಷ ಪೂರೈಸಿದ ಶ್ರೇಯಸ್ ಪಟೇಲ್, ಜಿಲ್ಲೆಯ ಅಭಿವೃದ್ಧಿಗೆ ಪಣ, ಕಾರ್ಯೋತ್ಸಾಹಕ್ಕೆ ಬಹುಪರಾಕೆಂದ ಜಿಲ್ಲೆಯ ಜನ. ಬೇಲೂರು ಪುರಸಭೆ ಸ್ವಪಕ್ಷೀಯರ ಗುದ್ದಾಟಕ್ಕೆ ಬ್ರೇಕ್, ಅಧ್ಯಕ್ಷರ ವಿರುದ್ಧ ವಿಶ್ವಾಸ ನಿರ್ಣಯ ಗೆದ್ದ ಕಾಂಗ್ರೆಸ್, ಸತ್ಯಕ್ಕೆ ಸಂದ ಜಯ ಎಂದರು ಸಂಸದ ಶ್ರೇಯಸ್ ಪಟೇಲ್. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ, ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅಭಿನಂದನೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಅಕ್ರಮ ಗೋ ಸಾಗಾಟ, ಸಕಲೇಶಪುರದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಾಚರಣೆ, 6 ಗೋವುಗಳ ರಕ್ಷಣೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸಲು ಪಣ, ತಮ್ಮ ಇಚ್ಛೆಗೆ ಅನುಗುಣವಾಗಿ ಬದುಕು ಕಟ್ಟಿಕೊಳ್ಳಲು ಬೇಕಾದ ಉಪಕರಣ ಪಡೆಯಬಹುದು, ಶಾಸಕ ಸ್ವರೂಪ್ ಪ್ರಕಾಶ್ ಕರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.